ಫ್ರೆಂಡ್ಸ್, ವೆಲ್ಕಮ್ ಟು ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಬೆಳಿಗ್ಗೆನೆ ವ್ಲಾಗ್ ಶುರು ಮಾಡ್ತಾ ಇರೋದು. ಬೆಳಗ್ಗೆ ಅಂತಲೇ ಹೇಳ್ಬೋದು. ಬೆಳಗ್ಗೆ 5:30 5:45ಗೆ ಎದ್ದು ಪೂಜೆ ಮಾಡಿದ್ರು. ಇವಾಗ ಬಂದು ಬೆಳಗ್ಗೆನೇ ರೆಡಿಯಾಗಿದ್ದೀವಿ, ಹೊರಡ್ತಾ ಇದ್ದೀವಿ ಅಂತಂದರೆ ಎಲ್ಲಿಗಪ್ಪ ಅಂತಂದರೆ ಇವತ್ತು ಕುಶಿಮಾ ತುಂಬಾ ರಚ್ಚೆ ಮಾಡ್ತಾಯಿದ್ಲು. ಆದ್ದರಿಂದ ಸುಮಾರು ಜನ ನನಗೆ ಕಮೆಂಟ್ನಲ್ಲಿ ಹೇಳ್ತಾಯಿದ್ರು, ನಿಖಿತಾ ಎಣ್ಣೆ ಅಂಗಡಿ ಅಂತ ಇದೆ ಚಿಕ್ಕಪೇಟೆ ಕಾಟನ್ಪೇಟೆನಲ್ಲಿನೋ, ಅಲ್ಲಿ ಹೋಗಿ ಒಂದು ತಾಯ್ತ ಅದನ್ನು ಕಟ್ಟಿಸ್ಕೊಂಡು ಬನ್ನಿ ಅಂತ ಸುಮಾರು ಜನ ಹೇಳ್ತಾಯಿದ್ರಿ. ಸೊ ಇವಾಗ ಹೋಗೋಣ ಅಂತ ಹೋಗ್ತಾಯಿದ್ರು. ತುಂಬ ಚಂಡಿ ಮಾಡ್ತಾಯಿದ್ದಾಳೆ ಅವಳು, ತುಂಬ ರಚ್ಚೆ ಮಾಡ್ತಾಯಿದ್ದಾಳೆ. ಸೊ ಆಗ್ತಾನೆ ಇಲ್ಲ ನಮಗಂತೂ ಅವಳನ್ನು ಕಂಟ್ರೋಲ್ ಮಾಡೋದಕ್ಕೆ. ಅದಕ್ಕೋಸ್ಕರ ಹೋಗಿ ಬರೋಣ ಅಂತ ನಾವೆಲ್ಲ ಅನ್ಕೊತಾ ಇದ್ವಿ. ನಮ್ಮ ಕಡೆ ಎಲ್ಲ ಎಣ್ಣೆ ಅಂಗಡಿ ಅಂತಂದರೆ ಬೇರೆ ಥರ ಅನ್ಕೋತೀವಿ. ಎಣ್ಣೆ ಅಂಗಡಿ ಅಂದರೆ ನಮ್ಗೆ ಏನು ಅಂತಲೇ ಗೊತ್ತಿಲ್ಲ, ಇಲ್ಲಿ ಕೇಳು ಇರಲಿಲ್ಲ ನನಗೆ. ನಾನು ಆಮೇಲೆ ಕೆಲವೊಬ್ಬರು ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಎಣ್ಣೆ ಅಂಗಡಿ ಅಂತಂದರೆ ಈ ಥರ ಅಂತ ಹೇಳಿದ್ವಿ. ಆಮೇಲೆ ನೆಕ್ಸ್ಟು ಗೂಗಲಲ್ಲೆಲ್ಲ ಸರ್ಚ್ ಮಾಡಿದ್ವಿ. ಆಮೇಲೆ ಗೊತ್ತಾಯಿತು ಈ ಥರ ಒಂದು ಇದಿದೆ, ಅಲ್ಲಿ ದೇವ್ರಗಳ ವಿಗ್ರಹ ಎಲ್ಲ ಇಟ್ಕೊಂಡಿದ್ದಾರೆ. ಈ ಥರ ಅವರು ತುಂಬ ಹಿಂದಿನ ಕಾಲದಿಂದನೂ ತಾಯ್ತ ಕಟ್ಟುತ್ತಾ ಇದ್ದಾರೆ ಅಂತ, ಅದೇನೋ ನರನಾಡಿ ಎಲ್ಲ ಇಟ್ಕೊಂಡು ಹೇಳ್ತಾರೆ ಅಂತ. ಸೊ ನನಗೂ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಎಕ್ಸ್ಪೀರಿಯನ್ಸ್ ಆಗೋದು. ಸೊ ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ತೋರಿಸ್ತೀವಿ. ನೋಡೋಣ, ಆದರೆ ಟ್ರೈ ಮಾಡ್ತೀನಿ ನಮ್ಮ ವೀಡಿಯೋ ಆದರೆ ಎಷ್ಟು ಚೆನ್ನಾಗಿ ಬಂದಿರ್ತಾರೆ ಏನು ಅಂತ. ಯಾಕಂದರೆ ಬೆಳಗ್ಗೆ 4 ಗಂಟೆಯಿಂದನೇ ಕ್ಯೂ ಇರ್ತಾರೆ ಅಂತ ಹೇಳ್ತಾಯಿದ್ರು. ಇನ್ನು ನಾನು ಫ್ರೆಶಪ್ ಆಗಿ ರೆಡಿಯಾಗಿದ್ದೀವಿ. ಕುಶಿಮಾಗೆ ಸ್ನಾನ ಮಾಡಿಸಿಲ್ಲ, ಕಾರಣ ಮಲ್ಕೊಂಡಿದ್ದಾಳೆ. ಈ ಸ್ನಾನ ಎಲ್ಲ ಏನು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಅದರಿಂದ ಹಾಗೆ ಕರ್ಕೊಂಡು ಹೋಗ್ತಾಯಿದ್ವಿ. ಓಡೋಣ, ರಕ್ಷಿತ್ ಇಲ್ಲೇ ಇರ್ತಾನೆ, ನಾವು ಮಾತ್ರ ಹೋಗಿ ಬರೋದು ಅನ್ನೋ ಥರ. ಇವಾಗ ಟೈಮ್ ಬಂದು ಕರೆಕ್ಟ್ 6:45 ಆಯಿತು. ಬೇಗನೆ ಓಡೋಣ ಅಂತ. ಅಲ್ಲಿ 6 ಗಂಟೆಗೆ ಓಪನ್ ಆಗುತ್ತೆ ಅಂತೆ. 6 ಗಂಟೆಯಿಂದ ಸಂಜೆವರೆಗೂ ಇರುತ್ತೆ ಅಂತ ನಾನು ಅದೇ ಗೂಗಲಲ್ಲಿ ಫೋಟೋಸ್ ಎಲ್ಲ ನೋಡಿದೆ. ನೋಡೋಣ ಅಲ್ಲಿಗೆ ಹೋದ್ಮೇಲೆ ಏನಿರ್ತಾ ಹೇಗಿದೆ, ರಿಸಲ್ಟ್ ಹೇಗಿದೆ ಅನ್ನೋದು ನಮ್ಮ ವ್ಯೂವರ್ಸ್ಗೂ ಕೂಡ, ಸುಮಾರು ಜನ ವ್ಯೂವರ್ಸ್ಗೆ ನಾನು ಕೂಡ ಹೇಳ್ತೀನಿ. ಓಕೆನಾ? ಬನ್ನಿ ಓಡೋಣ, ಲೆಟ್ಸ್ ಗೋ. ಸೊ ನೀವು ಎತ್ಕೋತೀರಾ ಪಾಪುನ? ಎತ್ಕೊಳ್ಳ? ನಾನು ಎತ್ಕೋಬೇಕಂತೆ, ಕುಶಿಮನ ಎತ್ಕೊಂಡ್ಬಿಡ್ತೀನಿ. ಇನ್ನು ಕುಶಿಮಾ ತುಂಬ ಡೀಪಾಗಿ ನಿದ್ದೆ ಮಾಡ್ತಾ ಇದ್ಲು. ಆದ್ದರಿಂದ ಅವಳನ್ನ ಎಬ್ರಿಸೋದಕ್ಕೆ ಹೋಗಲಿಲ್ಲ. ಅವಳಿಗೇನು ಸ್ನಾನನೂ ಕೂಡ ಏನು ಮಾಡಿಸ್ಲಿಲ್ಲ. ಮಲಗಿದಂಗೆ ಹಂಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಅವಳು ನಾನು ಎದಾಳ್ತಾಳೆ, ಯಾಕಂದ್ರೆ ಅವಳು ಎತ್ಕೊಂಡಿದ ತಕ್ಷಣವೇ ಅವಳು ಎಚ್ಚರ ಆಗಿಬಿಡ್ತಾಳೆ ಯಾವಾಗ್ಲೂ. ಇವತ್ತೇನೋ ಎಚ್ಚರ ಆಗಲಿಲ್ಲ. ಇನ್ನೂ ಬೆಳಗ್ಗೆ 6:45 ಆಗಿದ್ದರಿಂದ 6:45 7 ಗಂಟೆ ಅಷ್ಟೊಂದೇನು ಎಚ್ಚರ ಆಗಲಿಲ್ಲ. ಆದರೆ ಅವಳು ಅಂದ್ಕೊಂಡಿದ್ಲು ಕಂಫರ್ಟಬಲಾಗೆ ಮಲ್ಕೊಳ್ಳೋ ಥರ, ಅಂದರೆ ಬೆಡ್ ಮೇಲೆ ಮಲ್ಕೊಳ್ಳೋ ಥರನೇ ನನ್ನ ತೊಡೆ ಮೇಲೂ ಮಲ್ಕೊತಾ ಇದ್ಲು. ಈ ಗೇರ್ ಮೇಲೆ ಕಾಲು ಹಾಕ್ಬಿಡ್ತಾ ಇದ್ಲು, ಅದನ್ನು ಎತ್ಕೊತಾ ಇದ್ವಿ. ಹೆಂಗೆ ಬೇಕು, ಯಾವ್ಯಾವ ಪೊಸಿಷನಲ್ಲಿ ಬೇಕು ಆ ಪೊಸಿಷನಲ್ಲೇ ಮಲ್ಕೊತಾ ಇದ್ಲು. ಸದ್ಯ ನಾವು ಅಲ್ಲಿಗೆ ಹೋಗೋವರೆಗೂ ಕೂಡ ಅವಳೇನು ಅಷ್ಟೊಂದು ಎದಾಳಲಿಲ್ಲ. ಫ್ರೆಂಡ್ಸ್, ಇಲ್ಲೆಲ್ಲ ಗ್ರೀನ್ರಿ ಎಷ್ಟು ಚಂದ ಇದೆ ಅಲ್ಲ. ನೀನು ಇಲ್ಲಿ ಸರ್ಕಲ್ ಮಾರಮ್ಮ ದೇವಸ್ಥಾನದ ಹತ್ರ ಬಂದ್ವಿ, ಅಂದರೆ ಮಲ್ಲೇಶ್ವರಂ. ಬರ್ತಾ ಬರ್ತಾ ಅಂದ್ರೆ ಸೋಮ ಹೇಳ್ತಾ ಇದ್ರು, ಈ ಪಾರಿವಾಳಗಳು ನೋಡಿ ಸೋಮ ಎಷ್ಟೊಂದು ಅಲ್ಲಿ. ಏನ್ ಗೊತ್ತಾ ನಿಕ್ಕೆ, ಬೆಳಗ್ಗೆನೆ ರೋಡಲ್ಲಿ ಬರ್ಬೇಕಂದ್ರೆ ನಂಗೆ ಏನ್ ಜ್ಞಾಪನ ಬರ್ತ ಗೊತ್ತಾ, ನಾವು ಸುಮಾರು ಒಂದು 8-9 ವರ್ಷ ಕ್ರಿಕೆಟ್ ಆಡ್ತವ್ರಲ್ಲ ಎಷ್ಟೊಂದ್ ಜನ ಅಲ್ಲಿ ನೋಡಿ. ಸೋಮ್ ಏನ್ ಹೇಳೋಕ್ 60 ನಿಮಿಷ. ಇದು ಅವ್ರ ಹಳೇ ಗ್ರೌಂಡ್. ಸೋಮ್ ಅದಕ್ಕೆ ಹೇಳಕ್ ಹೋದೆ, ಅದಕ್ಕೆ ನೋಡಿ ಅವ್ರು ಏನ್ ಹೇಳಕ್ ಬಂದ್ರಲ್ಲ, ಮಿಸ್ ಆಯ್ತು ಅಂತ ಹೇಳ್ತಾರೆ. ಬೆಳಗ್ಗೆನೆ 5 ಗಂಟೆಗೆ ಹೋಗಿ ಎಲ್ರು ಮುಂದೆಗಡೆ ನಿಂತ್ಕೊಂತಾ ಇದೆ ಕ್ರಿಕೆಟ್ ಆಡಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಬತ್ತಿದ್ದೆ. ಅವ್ರ ಅಮ್ಮ ಅವ್ರ ಅಪ್ಪ ಎಲ್ಲ ಹತ್ರ ಬೈಸ್ಕೊಂಡು ಅವ್ರು ಉಗಿಸ್ಕೊಂಡು ಹೆಂಗೋ ಮಾಡ್ಕೊಂಡು ಅಲ್ಲಿಂದ ನಡ್ಕೊಂಡ್ ಬರ್ತಾ ಇದ್ವಿ. ಯಶವಂತಪುರದಿಂದ ನಡ್ಕೊಂಡ್ ಬಂದು ಇಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಿದ್ದು. ಎಷ್ಟು ನೆನಪುಗಳಂದ್ರೆ ಈ ಬೆಳಗಿನ ಟೈಮಲ್ಲಿ ಎಷ್ಟು ನೆನಪುಗಳು ಅಂತಂದ್ರೆ ನೋಡು, ಅವಾಗ ಈ ಲಕ್ಸುರಿ ನಮ್ಗೆ ಏನಾದ್ರು ಅವಾಗ ಇದ್ದಿದ್ರೆ, ಅಂದ್ರೆ ಇವಾಗ ಇರೋ ಪರಿಸ್ಥಿತಿ ಎಲ್ಲ ಇದ್ದಿದ್ದೆ ಅಂತಿದ್ರೆ ಎಲ್ರು ಬೈಕಲ್ಲಿ ಬರ್ತಾ ಇದ್ರು, ಕಾರಲ್ಲಿ ಕರ್ಕೊಂಡ್ ಬರ್ತಾ ಇದ್ರು ಮಕ್ಳನ್ನ ಆಟ ಆಡ್ಸಕ್ಕೆ ಅಂತ. ನಾವ್ ಹೆಂಗೆ ಅಂತಂದ್ರೆ ನಮ್ಮ ಮನೇಲಿ ಇರೋ ಇದ್ ಪರಿಸ್ಥಿತಿಗೋಸ್ಕರ ನಡ್ಕೊಂಡ್ ಬರ್ತಿದ್ವಿ. ಡ್ರಾಪ್ ಕೇಳ್ತಾ ಇದ್ವಿ, ಯಾರತ್ತಾದ್ರು ಸಿಕ್ಕಿದ್ರೆ ಸಾಕಪ್ಪ, ಇಲ್ಲಿವರೆಗೂ ಹೋದ್ರೆ ಸಾಕಪ್ಪ. ನನ್ಗೇನ್ ಆಟ ಆಡ್ಬೇಕು ಮತ್ತೆ ಇಲ್ಲಿ ಟೈಮ್ ರೀಚ್ ಆಗ್ಬೇಕು ಅಂತ. ಮತ್ ನಾವ್ ಎಲ್ರು ಕಂಪ್ಯಾರಿಸನ್ ಮಾಡೋದು. ಅವ್ರ ಮಕ್ಳು ನೋಡು ಬ್ಯಾಟ್ ತಗೊಂಡ್ಬಂದಿದ್ದಾರೆ, ಬಾಲ್ ತಗೊಂಡ್ಬಂದಿದ್ದಾರೆ, ಒಳ್ಳೊಳ್ಳೆ ಬಟ್ಟೆ ಹಾಕೊಂಡಿದ್ದಾರೆ, ಹಂಗೆ ಅಂತೆಲ್ಲ ಹೇಳಿ. ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬೇಕು ಅಂದ್ರೂ ಅಷ್ಟೇ ನನಗೆ ಹೆಂಗೆ ಅಂದ್ರೆ ಎಲ್ರು ನಗ್ತಾರೆ. ನಾವ್ ಒಂಥರ ನಾ ಫ್ರೆಂಡ್ಸ್ಗಳದ್ದು ಹೆಂಗೆ ಅಂದ್ರೆ ಚೇಷ್ಟೆಗಳು ಹೆಂಗೆ ಅಂತಂದ್ರೆ, ಏನೇನು ಉಪಯೋಗಿಸಿ ತಲೆ ಅಂತಂದ್ರೆ, ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬೇಕಂದ್ರೆ ದೂರ ಇದೆಯಲ್ವಾ, ಸೊ ಕಾಸಿರ್ಲಿಲ್ಲ ಹೋಗ್ಲಿಕ್ಕೆ. ಸೊ ನಾನೇನ್ ಮಾಡಿದೆ, ನಾಯಿ ತರ ಕೂಗ್ತಾ ಇದೆ ಅನ್ಕೊಂಡು. ಅವ್ನ್ ಪಾಪ ಗಾಡಿ ಟೆಂಪೋ ನಿಲ್ಸ್ಬಿಡೋನು. ನಿಲ್ಸಿದ ತಕ್ಷಣ ಅವನು ಹಿಂದೆಗಡೆ ಇದಿರುತ್ತಲ್ವಾ, ಅದನ್ನ ಹತ್ಕೊಂಡ್ಬಿಡೋದು.
ಹತ್ಕೊಂಡ್ಬಿಟ್ಟು ಆಮೇಲೆ ಇಳಿಸ್ಬೇಕಂದ್ರೆ ಹೆಂಗೆ ಮತ್ತೆ ಕೂಗೋದು ಮತ್ತೆ ನಿಲ್ಸವನು ಇಳಿದು ಹೋಗೋಷ್ಟು ಇಳ್ಕೊಂಡ್ಬಿಡೋದು. ಆಮೇಲೆ ಮತ್ತೆ ಅವ್ನು ಹೋಗ್ಬೇಕಂದಾಗ ನಂಗೆ ಕೂಗಿದ ತಕ್ಷಣ ಅವನು ಅಯ್ಯೋ ರಾಮ ಅನ್ಕೊಂಡು ಹೋಗೋಣ ಅವನು. ಸೊ ಏನ್ ಹೇಳಕ್ ಬರ್ತಾ ಇದೀನಿ ಅಂದ್ರೆ ಈಗಿನ ಜನರೇಷನ್ಗೆ ನಮ್ಗ ಅಷ್ಟೆಲ್ಲ ಕುತೂಹಲ ಇತ್ತು, ಆಡ್ಬೇಕು, ತಿನ್ಬೇಕು, ಎಂಜಾಯ್ಮೆಂಟ್ ಮಾಡ್ಬೇಕು ಅಂತ. ನಮ್ಗೆ ಹಣ ಆಸ್ತಿ ಏನ್ ಬೇಕಾಗಿರ್ಲಿಲ್ಲ ಅವಾಗ, ಎಂಜಾಯ್ಮೆಂಟ್ ಬೇಕಾಗಿತ್ತು ಅಷ್ಟೇ. ಈಗೆಲ್ಲವೂ ಇದೆ, ಅರ್ಥ ಆಗ್ತಿದ್ಯಾ? ನೋಡಿ, ತಿನ್ಬೇಕು ಅನ್ನೋದು ವೀಣಾ ಸ್ಟೋರ್, ನಿಖಿ ಒಂದ್ ಇಡ್ಲಿ ತಿಂದ್ಬಿಟ್ರೆ ಎಷ್ಟೋ ಖುಷಿ ನಮ್ಗೆ. ಅವಾಗ ಹಸುವಾಗಿರೋದಲ್ಲ, ದುಡ್ಡಿರ್ತಾರಲ್ಲ ಪಾಕೆಟ್ ನಲ್ಲಿ, ಫ್ರೆಂಡ್ಸ್ ಅಲ್ಲಿ ಪಾಪ ಹೆಂಗೋ ಏನೋ ಮಾಡ್ಕೊಂಡು ಅವ್ರ ಒಂದ್ ಸ್ವಲ್ಪ ಪಾಕೆಟ್ ಮನಿ ಇಟ್ಕೊಂಡಿರೋದನ್ನ ತಗೊಂಡ್ಬಂದು ಕೊಟ್ಟಾಗ ಆ ಋಣ ನನ್ಗೆ ಇನ್ನೂ ಇದೆ. ನಾನು ಅನ್ಕೋತೀನಿ ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದಿರೋದು, ಅವ್ರು ಅಷ್ಟಾಗಿ ಆಟ ಆಡಿಲ್ಲ. ಯಾಕಂದ್ರೆ ಊರ್ ಸೈಡ್ ಅಲ್ಲಿ ಇರೋರ್ಗು ಬೆಂಗಳೂರಲ್ಲಿ ಇರೋರ್ಗು ತುಂಬಾ ವ್ಯತ್ಯಾಸ ಇದೆ. ಇವ್ರು ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿರೋದು. ಸೊ ನಾನು ಅನ್ಕೊಂತೀನಿ ಅವಾಗ, ಮಗ ಫೋನ್ ಮಾಡ್ತಾವ್ನೆ. ಆದ್ರೆ ಇವ್ರು ಬಂದ್ಬಿಟ್ಟು ನಮ್ಗಿನ್ನ ಜಾಸ್ತಿನೇ ಆಟ ಆಡಿದಾರೆ. ಪ್ರತಿಯೊಂದು ಆಟಗಳು ನೋಡಿದಾರೆ, ಪ್ರತಿಯೊಂದು ಹಣ್ಣುಗಳನ್ನೂ ತಿಂದಿದ್ದಾರೆ. ಇಂತ ಆಟ ಗೊತ್ತಾ ಸೋಮಂದ್ರೆ, ಇದೆಲ್ಲ ಹಿಂಗ್ ಆಡ್ತಿದ್ವಿ. ಯಾಕೆಂದ್ರೆ ಇಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ಅಂತ ಇದೆ, ಅಲ್ಲಿ ಪ್ರತಿಯೊಂದು ಹಣ್ಣಿನ ಮರಗಳನ್ನು ಕೂಡ ಇದ್ವಂತೆ. ಹಾಗೆ ಇವ್ರು ಬೆಳೆದಿದ್ದು ಫ್ರೆಂಡ್ಸ್, ವಾತಾವರಣ ಆಗಿರ್ಬೋದು, ಎಲ್ಲಾ ತರ ಆಟಗಳಾಗಿರ್ಬೋದು, ಏನು ಹಣ್ಣುಗಳಾಗಿರ್ಬೋದು ತಿಂದಿರೋದು, ಚೇಷ್ಟೆ, ಅದೆಲ್ಲಾನು ಇವರು ಎಂಜಾಯ್ ಮಾಡಿದಾರೆ. ಅದೆಲ್ಲ ಕೇಳಿದ ಒಂಥರ ಖುಷಿ. ಅದೇ ನಾನು ಏನ್ ಹೇಳ್ದೆ ಅಂದ್ರೆ, ಕಳೆದು ಹೋದ ದಿನಗಳು ಮತ್ತೆ ಬರೋದಿಲ್ಲ ಅಂತ ಹೇಳ್ತಿದೆ. ಆ ದಿನ ಎಷ್ಟು ಚೆನ್ನಾಗಿತ್ತು ನಿಖಿತಾ ಅಂತ ಹೇಳ್ತಾ ಇದ್ರು, ಅದಕ್ಕೆ ಹೇಳ್ದೆ ಕಳೆದೋದ್ ದಿನ ಮತ್ತೆ ಬರಲ್ಲ ಸೋಮ್. ಅದಕ್ಕೆ ಅಲ್ವಾ ಹೇಳೋದು, ಕಳೆದೋ ದಿನ ಈಗ ಟೈಮ್ ಬಂದಿದೆ, ಬಟ್ ಆ ಇದಿಲ್ವಲ್ಲ, ಆ ಮನಸ್ಸು, ಆ ಮನಸ್ಥಿತಿ, ಆ ವಯಸ್ಸು ಇಲ್ವಲ್ಲ, ಅದಿಲ್ವಲ್ಲ. ಬಟ್ ಅದಕ್ಕೇನೆ ಸುಮಾರು ಜನ ಹೇಳೋದು, ಬುಕ್ಕಲ್ಲಿ ಓದ್ಬೇಕು ಅಂತ ಹೇಳಿದಾಗ ಒಬ್ಬ ಮನುಷ್ಯನಲ್ಲಿ ಹುಡುಗಾಟ ಬುದ್ಧಿ ಇರ್ಬೇಕಂತೆ, ಇಲ್ಲಾಂದ್ರೆ ಒಂದ್ ಮನುಷ್ಯನೇ ಅಲ್ವಂತೆ. ಹುಡುಗಾಟಿಕೆ ಇರ್ಬೇಕಂತೆ, ನಾಟ್ ತುಂಬಾ ಯಾವಾಗಲೂ ಸೀರಿಯಸ್ ಆಗೇ ಇರ್ಬಾರ್ದು, ಇಲ್ಲ ಯಾವಾಗಲೂ ಹುಡುಗಾಟಿಕೆನೆ ಇರ್ಬಾರ್ದು. ಎಲ್ಲಾ ತರನು ಇರ್ಬೇಕು ಮನುಷ್ಯ ಅಂತ ಹೇಳಿದಾಗ. ಕಾಮಿಡಿ ತಕ್ಕನಂತೆ ಇರ್ಬೇಕು, ಬಟ್ ಎಲ್ಲವನ್ನು ತುಂಬಾ ಸೀರಿಯಸ್ ತಗೊಳಕ್ ಹೋಗ್ಬಾರ್ದು. ನೀವ್ ಅನ್ಕೋಬಹುದು, ನಾವು ಇವಾಗ ನನ್ನ ಫ್ಯಾಮಿಲಿ ಅವರೆಲ್ಲ ಸಿಕ್ತಾಗ ನಾವೆಷ್ಟು ಚೇಷ್ಟೆ ಮಾಡ್ಕೊಂಡು, ಕಾಮಿಡಿ ಮಾಡ್ಕೊಂಡು, ಕಾಲ್ ಹೇಳ್ಕೊಂಡು, ನಾವು ಕೂಡ ಅಯ್ಯೋ ಅಂಕಲ್ ಏನು ಅಷ್ಟೊಂದು ಸ್ಟ್ರಿಕ್ಟ್ ಆಗಿರ್ತಾರೆ ಹಂಗೆ ಹಿಂಗೆ ಅದು ಅಂತ. ನಾನು ಆಕ್ಚುಲಿ ಇಲ್ಲ, ಯಾಕಂದ್ರೆ ಆ ಒಂದು ಹುಡುಗಾಟದ ಜನ ಇರ್ಬೇಕು ಅಂತ ಹೇಳಿದಾಗ ನನಗೆ ವಯಸ್ಸಾಗಿರೋದ್ರಿಂದ ಜನ ಏನ್ ಹೇಳ್ತಾರೆ, ನಾನು ಹಂಗ ಆಡಕ್ಕಾಗಲ್ಲ. ಇಷ್ಟ ಇವರಿಗೆ ಚಿಕ್ಕ ಮಕ್ಳ ಜೊತೆ ಆಡಕ್ ಹೋಗ್ತಾರೆ. ಹೌದು, ಯಾಕೆ ಅಂದ್ರೆ ಚಿಕ್ಕ ಮಕ್ಳ ಜೊತೆ ನಾನು ಹೇಳ್ತೀನಿ, ಏನ್ರಿ ಒಳ್ಳೆ ಚೆಲ್ಲೆ ಮಗ ಆಡ್ದಂಗ್ ಆಡ್ತೀರಿ, ಎಳೆ ಮಗು ಆಡ್ದಂಗ್ ಆಡ್ತೀನಿ. ಹಂಗೆ ನಾನು ಇಬ್ರ ಹತ್ರನೇ ಅಷ್ಟೊಂದು ಸಲ್ಗೆಯಿಂದ ಇರಕ್ಕಾಗೋದು. ಒಂದು ಚಿಕ್ಕ ಮಕ್ಳ ಹತ್ರ, ಇನ್ನೊಂದು ವಯಸ್ಸಾದವ್ರ ಹತ್ರ. ಸೊ ಅವ್ರ ಹತ್ರ ಮಾತ್ರ ಹಂಗೆ ಇದ್ ಮಾಡಕ್ ಹೋಗ್ತಾರೆ. ಸೊ ನೀವೇನಂತೀರ ಫ್ರೆಂಡ್ಸ್? ಅದು ಹಳೆ ಅವಾಗ ನಾವ್ ಆಟ ಆಡಿರೋ ಆಟಗಳಾಗಿರ್ಬೋದು, ಅದೆಲ್ಲಾನು ಇವಾಗಿನ ಮಕ್ಳು ನಾವ್ ಕೊಡೋದಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇರುತ್ತೆ. ಈಗ ಡ್ಯಾನ್ಸ್ ಇಂಡಿಯಾ ಡ್ಯಾನ್ಸ್ ಬರ್ತಾ ಇರುತ್ತೆ, ಕಚ್ಚಗುಳಿಗೆ ಬರ್ತಾ ಇರುತ್ತಲ್ಲ, ಅದೆಲ್ಲ ನೋಡ್ಬೇಕು ಅಂದಾಗ ನೀನ್ ನೋಡು, ಜಡ್ಜ್ ಅಲ್ಲಿ ಕುತ್ಕೊಂಡಿರ್ಬೇಕಂದಾಗ ಅವ್ರ ಮನ್ಸಿನಲ್ಲಿ ಅದು ಅವ್ರ ಮಕ್ಳು ತರನೇನೆ, ಅವ್ರ ಅದು ಕಣ್ಣಲ್ಲಿ ನೀರು, ಮತ್ತ ಅದು ಏನೇ ಇದ್ರೂನು ಅದ್ ಗೊತ್ತಾಗ್ತಾ ಇರತ್ತೆ. ಆಸ್ ಆಡಿಯನ್ಸ್ ಕುತ್ಕೊಂಡಿರ್ಬೇಕು ಅಂತ ಹೇಳಿದಾಗ ಸಿಂಕ್ ಆಗ್ತಾ ಇರತ್ತೆ. ನಂಗೂ ಸಿಂಕ್ ಆಗ್ತದೆ, ನಮ್ ಆಡಿಯನ್ಸ್ ನಾವೇ ಕುತ್ಕೊಂಡು ನೋಡ್ತಾ ಇರ್ಬೇಕಂದ್ರೆ ಸಿಂಕ್ ಆಗ್ತಾ ಇರತ್ತೆ. ಸೊ ಬೇಸಿಕ್ಲಿ ಏನು ಮಾರಲ್ ಆಫ್ ದ ಸ್ಟೋರಿ ಏನು ಅಂತಂದ್ರೆ, ನಿಮ್ಗೆ ಎಷ್ಟೇ ವಯಸ್ಸಾಗಿದ್ರು, ಏನೇ ಇದ್ರು, ಏನೇ ಜವಾಬ್ದಾರಿಗಳಿದ್ರು ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಳಕ್ ಹೋಗ್ಬಿಡಿ. ಯಾಕಂದ್ರೆ ಇಟ್ಸ್ ಎ ಜರ್ನಿ, ಎಲ್ಲ ತಾತ್ಕಾಲಿಕ, ಎಲ್ಲವೂ ಕ್ಷಣಿಕ ಅಷ್ಟೇ. ಯಾವ್ದನ್ನು ನೀವು ಪರ್ಮನೆಂಟ್ ಅಂತ ನೀವು ಪ್ರೂವ್ ಮಾಡಿ ತೋರಿಸ್ಬಿಡಿ, ಇಲ್ಲ, ಎವ್ರಿಥಿಂಗ್ ಇಸ್ ಇಲ್ಯೂಷನ್ ಅಂತ ಹೇಳ್ತಾರೆ. ಪ್ರತಿಯೊಂದು ಕ್ಷಣನು ಈಗನು ಅಷ್ಟೇ, ಈಗ ಆಗೋಗಿರೋ ಕ್ಷಣ ಆಗೋಯ್ತು ಅಷ್ಟೇ. ಅದು ಒಣ ನನ್ ಕೈ ನೋವು ಬತ್ತೈತಿ, ಇನ್ನೂ ಹಿಡ್ತಾರೆ ಇವ್ರು. ಲೆಕ್ಚರ್ ಹತ್ರ ನಾನು ಹೇಳ್ತಾ ಇರ್ತೀನಿ ಸೋಮ್ಗೆ, ಇಲ್ಲ ಲೆಕ್ಚರರ್ ಆಗಿರ್ಬೇಕು, ಇಲ್ಲ ಲಾಯರ್ ಆಗ್ಬೇಕಾಗಿತ್ತು ಸೋಮಂತ. ನಮ್ ಕೈ ಎಲ್ಲ ನೋವು ಬರ್ತೈತಿ, ಹಿಂಗ್ ಹೋಗ್ತಾ ಇದೀನಿ, ಮಗುನ ಎತ್ಕೊಂಡಿದೀನಿ. ಇವ್ರು ಬಿಟ್ರೆ ಭಾಷಣ ಬೇಕಾರೆ ಎಣ್ಣೆ ಅಂಗಡಿ ಸಿಗೋವರ್ಗುನು ಹೊಡಿತಾನೆ ಇರ್ತಾರೆ. ಫ್ರೆಂಡ್ಸ್, ನನ್ ಕೈ ಎಲ್ಲ ನೋವು ಬರ್ತದೆ, ತುಂಬಾ ಆಗಲ್ಲ ನಿಜವಾಗ್ಲು. ಇಷ್ಟೇ ನಮ್ಮ ಪತಿ ದೇವ್ರ ಹತ್ರ ಮಾತಾಡ್ಸಕ್ ಆಗೋದು. ಬೇಕಂತಂದ್ರೆ ಒಂದ್ಸರಿ ಟ್ರೈಪಾಡ್ಗೆ ಹಾಕ್ಬಿಟ್ಟು ಅವ್ರಿಗೆ ಫುಲ್ 1 hour ಮಾತಾಡಕ್ ಬಿಡ್ತೀನಿ. ಓಕೆ ಇನ್ನ ಎಣ್ಣೆ ಅಂಗಡಿ ಸಿಕ್ತಾಗ ಆಮೇಲೆ ನೆಕ್ಸ್ಟ್ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಕೈ ನೋವ್ತಾ ಇದೆ ತುಂಬಾ, ಅದಕ್ಕೆ ಮೋಸ್ಟ್ ರೀಚ್ ಆದ್ವಿ. ಏನ್ ರೋಡ್ ಇದು? ಗುಡ್ ಸೆಟ್ ರೋಡ್, ಕಾಟನ್ ಪೇಟೆ ಹತ್ರ ಇಲ್ಲಿ ಬಂದಿದೀವಿ. ಏನ್ ಟಾಕೀಸ್ ಇದೆ ಇಲ್ಲಿ ಅಂತ ಹೇಳಿದ್ರಲ್ಲ, ಸೂಪರ್ ಟಾಕೀಸ್ ಅಪೋಸಿಟ್ ಇರೋದು ಅಂತ ಹೇಳಿದ್ರು. ತುಂಬಾನೇ ಕ್ಯೂ ನಿಂತಿರ್ತಾರೆ ಅಂತೆಲ್ಲ ಹೇಳ್ತಾರೆ, ನೋಡ್ಬೇಕು
ಹೌದು. ಸೊ ಎಲ್ಲ ಮಕ್ಳು ಎತ್ಕೊಂಡು ಅದೇ ಅಲ್ಲಿ ಇಷ್ಟು ಜನ ಇದ್ದಾರೆ. ಜಾಸ್ತಿ ಜನ ಇಲ್ಲದೆ ಇದ್ರು ಅಲ್ಲಿ ಇದೆ ಫ್ರೆಂಡ್ಸ್, ಎಣ್ಣೆ ಅಂಗಡಿ, ದೇವಸ್ಥಾನ. ಯಪ್ಪ ಎಷ್ಟು ಜನ ಕ್ಯೂ ಗೊತ್ತಾ, ಬೆಳಿಗ್ಗೆ 4-5 ಗಂಟೆಯಿಂದನೂ ಕ್ಯೂ ಅಂತೆ. ಎಷ್ಟೊಂದು ಜನ ಅದು ಅಂತರ ಹಾಕಿಸ್ಕೊಂಡು ಹೊರಗಡೆ ಬರೋರನ್ನ ನೋಡ್ತಾ ಇದ್ದೆ. ಅದು 2 ಥರ ಕ್ಯೂ ಇತ್ತು. ಒಂದು 500 ರೂಪಾಯಿ ಕ್ಯೂ, ಇನ್ನೊಂದು 200 ರೂಪಾಯಿ ಕ್ಯೂ. 500 ರೂಪಾಯಿ ಕ್ಯೂ ಬಂದ್ಬಿಟ್ಟು ಸ್ವಲ್ಪ ಬೇಗ, ತುಂಬ ಅಲ್ಲ, ಒಂದು ಸ್ವಲ್ಪ ಬೇಗ ಆಗುತ್ತೆ. 200 ರೂಪಾಯಿ ಕ್ಯೂ ಒಂದು ಸ್ವಲ್ಪ ಒಂದು ಲೈನ್ ಒಂದು ಕ್ರಾಸ್ ಇದು ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿದ್ರು. ನಮ್ಗೆ ಆದ್ರೂ ಖುಷಿನ ಎತ್ಕೊಂಡು ಅವಳು ಹಠ ಮಾಡೋಕ್ಕೆ ಶುರು ಮಾಡ್ಕೊಂಡ್ಬಿಟ್ಲು. ನಮ್ಮಗೂ ಅಂತಲ್ಲ, ಎಷ್ಟು ಜನ ಅಮ್ಮ ಆ ಪೇರೆಂಟ್ಸ್ಗಳು ಅವ್ರು ಹೋಗಿರೋ 2 ಮಕ್ಕಳು 3 ಮಕ್ಕಳು ಅವರೆಲ್ಲರನ್ನೂ ಕರ್ಕೊಂಡು ಬಂದಿದ್ರು. ಒಂದೊಂದು ಮಕ್ಕಳು ಅಂತ ಅಲ್ಲ. ನಂಗೆ ಅದೇ ಆಶ್ಚರ್ಯ ಅನಿಸಿದ್ದು. ಇನ್ನೂ ಒಂದು ಆಶ್ಚರ್ಯ ಅನಿಸಿದ್ದು ಏನಪ್ಪ ಅಂತಂದರೆ, ನಾವೆಲ್ಲರೂ ಬಾಲಗ್ರಹ ಆಗಿದೆ, ಅದಾಗಿದೆ, ಇದಾಗಿದೆ ಅಂತ ಹೇಳಿದಾಗ ನಾನು ಎಸ್ಪೆಷಲಿ ಓಡೋಗೋದು ಯಾವಾಗ್ಲೂ ಮಸೀದಿಗೆ ಹೋಗೋದು. ಮಸೀದಿಗೆ ಓಡೋಗ್ತೀನಿ, ಅಂತರ ಹಾಕಿಸ್ಕೊಬರ್ಬೇಕು ಬಾಲಗ್ರಹ ಆಗಿದ್ರೆ ಮಗುಗೆ ಆ ಥರ ಎಲ್ಲ ಅಂತ. ಆದರೆ ಮುಸ್ಲಿಮ್ ಅವರೇನೆ ಅವ್ರ ಮಕ್ಳುಗಳನ್ನ 4 ಮಕ್ಕಳು 5 ಮಕ್ಕಳು ಈ ಥರ ಕರ್ಕೊಂಡು ಇಲ್ಲಿಗೆ ಅಂತರ ಹಾಕಿಸ್ಕೊಳ್ಳೋಕ್ಕೆ ಅಂತ, ಹಿಂದೂ ದೇವರು ಇಲ್ಲಿ ಹಾಕಿಸ್ಕೊಳ್ಳೋಕ್ಕೆ ಅಂತ ಬಂದಿದ್ದಾರೆ. ನಾನು ನಿಜವಾಗ್ಲೂ ಅದೇ ಆಶ್ಚರ್ಯ ಅನಿಸಿದ್ದು. ನಾವು ಹಿಂದೂಗಳು ಇವಾಗ ಅಲ್ಲಿಗೆ ಹೋಗಿ ಮಸೀದಿಗೆ ಹೋಗ್ಬಿಟ್ಟು ಅಂತರ ಹಾಕಿಸ್ಕೋಬೇಕು ಅಂತ ಹೋದರೆ, ಅವ್ರುಗಳು ಇಲ್ಲಿಗೆ ಬಂದು ನಾನು ಮಿನಿಮಮ್ ಅಂದರೆ ಒಂದು 10 ಫ್ಯಾಮಿಲಿಗಳನ್ನ ನೋಡಿದೆ ಫ್ರೆಂಡ್ಸ್. ಮುಸ್ಲಿಮ್ಸ್ ಅವರು ಅಂದರೆ ಅವ್ರುಗಳು ಈ ಥರ ನಂಬ್ತಾರೆ. ನಾವು ಅವ್ರನ್ನ ನಂಬಿದ್ರೆ ಅವರು ನಮ್ಮ ದೇವ್ರುಗಳು ಈ ಥರ ಹಿಂದೂ ದೇವ್ರುಗಳನ್ನ ನಂಬ್ತಾರೆ ಅನ್ನೋದು ನನಗೆ ಆಶ್ಚರ್ಯ ಅನ್ನೋ ಥರ ನನಗೆ ಫೀಲ್ ಆಯ್ತು. ಯಾಕಂದರೆ ಇದೇ ಫಸ್ಟ್ ಟೈಮ್ ನಾನು ಇಲ್ಲಿಗೆ ಬಂದಿರೋದು, ನನ್ನ ಜೊತೆಗೆ ನೋಡ್ತಾ ಇರೋದು ಇದೇ ಫಸ್ಟ್ ಟೈಮು. ನನಗೂ ಒಂಥರ ಖುಷಿ ಅನ್ನೋ ಥರ ಅನ್ನಿಸ್ತು. ಇನ್ನು ನಾನು ಒಳಗಡೆ ಹೋಗಲಿಲ್ಲ. ಯಾರಾದರೂ ಒಬ್ಬರು ಬರಬೇಕು ಅಂತ ಹೇಳಿದ್ರು. ಇಲ್ಲಿ 2 ಥರ ಎಣ್ಣೆ ಅಂಗಡಿ ಇದೆ. ಒಂದು ಲೆಫ್ಟ್ ಸೈಡಲ್ಲಿದೆ, ಇನ್ನೊಂದು ರೈಟ್ ಸೈಡಲ್ಲಿದೆ. ಅವ್ರು ಮೋಸ್ಟ್ಲಿ ಅಣ್ಣ ತಮ್ಮದಿರು ಅನಿಸುತ್ತೆ, ನಂಗೆ ಅಷ್ಟಾಗಿ ಗೊತ್ತಿಲ್ಲ ಇದು. ಒಟ್ಟಿನಲ್ಲಿ ಲೆಫ್ಟ್ ಸೈಡಲ್ಲಿರೋ ಅಂಗಡಿಗೆ ಹೋಗಿ ಅಂತ ಹೇಳಿದರು ಅವರು, ನನ್ನ ಫ್ರೆಂಡು. ಅದರಿಂದ ಅಲ್ಲಿ ಹೋಗಿ ಹಾಕಿಸ್ಕೊಂಡು ಹೊರಟ್ವಿ. ಫ್ರೆಂಡ್ಸ್ ತಾಯ್ತಾ ಕಟ್ಟಿಸ್ಕೊಂಡು ಬಂದ್ವಿ. ಬೇಜಾರಾಗುವಂಥ ವಿಚಾರ ಏನು ಅಂತಂದರೆ, ಒಂದು ಮಗು ಕರ್ಕೊಂಡ್ಬಂದಿದ್ದಾರೆ, 11 ತಿಂಗಳು ಮಗು ಇದೆ. ಅದು ತುಂಬ ಸೀರಿಯಸ್ ಆಗಿಬಿಟ್ಟಿತ್ತು. ಪಾಪ ಕೈ ಕಾಲೆಲ್ಲ ತಣ್ಣಗಾಗ್ಬಿಟ್ಟು ಪಿಡ್ಸ್ ಬರೋ ಥರ ಆಗ್ಬಿಟ್ಟಿತ್ತು. ಪಿಡ್ಸ್ ಬಂದಿತ್ತು ಅಂತ ಹೇಳ್ತಾ ಇದ್ರು. ಪಾಪ ಹುಡುಗಿ ಎಷ್ಟು ಅಳ್ತಾ ಇದ್ಲು ಗೊತ್ತಾ, ಹೊಟ್ಟೆಲ್ಲ ಉರಿದೋಯ್ತು ನನಗೆ. ನಾದರೂ ಕಾರಲ್ಲಿ ಕರ್ಕೊಂಡು ಬಿಡ್ತೀವಿ ಬನ್ನಿ, ಎಲ್ಚೇನಹಳ್ಳಿನಲ್ಲಿ ಇರೋದಂತೆ ಕರ್ಕೊಂಡು ಬಿಡ್ತೀವಿ ಅಂದ್ವಿ. ಅವರು ನಿಯರ್ ಹಾಸ್ಪಿಟ್ಲು ಹುಡುಕ್ತಾ ಇದ್ರು. ಆದರೆ ನಮ್ಮ ಕಾರ್ ಆ ಕಡೆ ಹೋಗೋ ಥರ ಇರಲಿಲ್ಲ ಅಲ್ಲಿ. ಅದಕ್ಕೆ ಆಟೋದವ್ರಿಗೆ ಹೇಳ್ಬಿಟ್ಟು ಆಟೋ ಹತ್ತಿಸ್ಬಿಟ್ಟು ಕಳಿಸಿದ್ವಿ. ಸಿಕ್ಕಾಬಿಟ್ಟೆ ಬೇಜಾರಾಗೋಯ್ತು. ಪಾಪ ಮಗು ಫುಲ್ಲು ಕಣ್ಣಿಂಗ್ ಅನ್ಕೊಂಡಿದ್ದು ಮಾಡ್ತೈತೆ. ಪೇರೆಂಟ್ಸು ಪಾಪ ಅವ್ರ ಹಸ್ಬೆಂಡ್ ಅಂತೂ ಅವ್ರಪ್ಪ ಅಪ್ಪ ತುಂಬ ನಡುಕ್ತಾ ಇದ್ರು, ಗಡಗಡ ಅಂತ ನಡುಕ್ತಾ ಇದ್ದಾರೆ ಪಾಪ. ಅಮ್ಮ ನಂಗೆ ನಿಜವಲ್ಲೇ ಇನ್ನು ಎದೆ ಹೊಡ್ಕೊತಾ ಇದೆ. ಮಕ್ಕಳು ಈ ಥರ ತೀರಾ ಮರ ಆಗೋವರೆಗೂ ಇದು ಮಾಡ್ಬಿಡಿ. ಅಲ್ಲಿಗೆ ಅಂದರೆ ಚೆನ್ನಾಗೇ ಇದ್ದಂತೆ ಮಗು. ಇಲ್ಲಿಗೆ ಬರ್ತಿದ್ದಂಗೆ ಅಂದರೆ ಇಲ್ಲಿ ದೇವಸ್ಥಾನಕ್ಕೆ ಬರ್ತಿದ್ದಂಗೆನೆ ಆ ಥರ ಪ್ರಜ್ಞೆ ತಪ್ಪಿ ಹೋಗ್ಬಿಡ್ತಂತೆ. ಅದಕ್ಕೆ ಆಟೋ ಮಾಡ್ಬಿಟ್ಟು ಬೇಗ ಹಾಸ್ಪಿಟ್ಲಿಗೆ ಕಳಿಸಿದ್ವಿ. ಸೊ ಆಯಿತು ಬೇಗನೆ. 500 ರೂಪಾಯಿದು ಒಂದು ಕ್ಯೂ, 200 ರೂಪಾಯಿದು ಒಂದು ಕ್ಯೂ. 500 ರೂಪಾಯಿ ಕ್ಯೂನಲ್ಲಿ ನಿಂತ್ಕೊಂಡು ಬೇಗ ಇವಳು ತುಂಬ ಅಳ್ತಾನೆ ಇದ್ಲು. ಅದರಿಂದ 500 ರೂಪಾಯಲ್ಲಿ ನಿಂತ್ಕೊಂಡು ಬೇಗ ಹಾಕ್ಸಿಸ್ಕೊಂಡು ಕರ್ಕೊಂಡು ಬಂದ್ವಿ. ಅಂದರೆ ಅವರು ನರ ಇಟ್ಕೊಂಡು ನೋಡಿದ್ರತ್ತೆ. ನಾನು ಹೋಗ್ಲಿಲ್ಲ, ಸೋಮ ಹೋಗಿದ್ರು ಒಳಗಡೆ. ನರ ಇಟ್ಕೊಂಡು ನೋಡಿ ಏನಂದ್ರು ಸೊ ಬಾಲಗ್ರಹ ಚೇಷ್ಟೆ ಅಂತ ಹೇಳಿದ್ರಂತೆ. ಸೊ ತಾಯ್ತಾ ಹಾಕಿದ್ದಾರೆ, ನೋಡುವ ಹೇಗೆ ರಿಕವರ್ ಆಗ್ತಾಳೆ ಅಂತ ಹೇಳಿ. ಅದು ನನಗೆ ನೆನೆಸ್ಕೊಂಡ್ರೆ ನನಗೆ ಇನ್ನೂ ಅದೊಂಥರ ಮನಸ್ಸಿಗೆ ಎಷ್ಟು ಬೇಜಾರಾಗ್ತದೆ ಗೊತ್ತಾ. ಬೇರೆ ಒಳ್ಳೇದಾಗ್ಲಿ ಅಷ್ಟೇ ಸಾಕು. ಪಾಪ ಅವಳು ಎಷ್ಟು ಹುಡುಗಿ ಅಳ್ತಾ ಇದ್ಲು ಗೊತ್ತಾ. ಓಕೆ, ಇವಾಗ ಮನೆ ಕಡೆಗೆ ಹೊರಟು. ಟೈಮ್ ಬಂದು ಇವಾಗ 8:20. ಇನ್ನು ಟೈಮ್ ಆಗಲೇ 8:15 8:45 ಆಗಿತ್ತು. ಬೇಗನೆ ಆಯಿತು. ಹೋಗಿದ ತಕ್ಷಣ ಅದು ಹೇಳ್ದಂಗೆ ಒಂದು ಅರ್ಧ ಗಂಟೆ 3/4 ಗಂಟೆಯಲ್ಲಿ ಹಾಕಿಸ್ಕೊಂಡು ಹೊರಟ್ವಿ. ಅದೇ ಅಲ್ಲೊಂದು ಸಿಚುವೇಶನ್ ಇತ್ತಲ್ಲ, ಅದೊಂದು ಬೇಜಾರಾಗಿತ್ತು ನನಗಷ್ಟೇ. ಅದೇ ಇದರಲ್ಲಿ ಬರ್ತಾಯಿದ್ವಿ. ಸೋಮ್ ಹೇಳಿದ್ರು ತಿಂಡಿ ತಿನ್ಕೊಂಡು ಹೋಗ್ಬಿಡೋಣ ನಿಖಿತಾ ಅಂತ. ಅಂದವೇ ಮಲ್ಲೇಶ್ವರಮಲ್ಲಿ ಬರ್ತಾ ಪಾಕಶಾಲೆ ಇದೆ, ಅಲ್ಲಿ ತಿಂಡಿ ತಿನ್ನೋಣ ಅಂತ ನಿಂತ್ಕೊಂಡಿದ್ದೀವಿ. ಹಾಗೆ ನಮ್ಮ ಸ್ವೀಟ್ ಸಬ್ಸ್ಕ್ರೈಬರ್ಸ್ ಕೂಡ ನಮ್ಮನ್ನು ನೋಡಿ ಮಾತಾಡ್ಸಿದ್ರು. ನಮ್ಮ ಸಬ್ಸ್ಕ್ರೈಬರ್ ಕಲಾವತಿ ಮಲ್ಲೇಶ್ವರನ ಟಿಫನ್ ತಿನ್ನಕ್ಕೆ ಬಂದಾಗ ಸಿಕ್ಕಿದ್ರು. ಖುಷಿ ಆಯ್ತು. ಅಮ್ಮನ ಜಾಸ್ತಿ ಹೆಲ್ಪ್ ಮಾಡ್ಕೊತಾ ಇದ್ದಾರೆ. ಸಾಕ್ಷಿ ದೇವ್ರಿದ್ದಾನೆ ಅನ್ನೋದು ಇದಕ್ಕೆ ಸಾಕ್ಷಿ. ಎಷ್ಟು ನಿಮ್ಮನ್ನು ನೋಡ್ಬೇಕು ನಿಮ್ಮ ಮನೆ ಅಡ್ರೆಸ್ ಗೊತ್ತಿಲ್ಲ ಏನೋ ಗೊತ್ತಿಲ್ಲ, ಬಟ್ ಇವತ್ತು ಇವರಿಂದ ನಿಮ್ಗೆ ಸಿಗ್ತಾರೆ.
ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಎವ್ರಿ ಡೇ ನಾನೆಲ್ಲರೂ ಗೌಡತಿ ಚಾನಲ್ಲು ಯೂಟ್ಯೂಬ್ ರಿಷಿ ಭುವನ ರಿಷಿದು ಎಲ್ಲರಿಗೂ ನೋಡ್ತೀವಿ. ರೆಗ್ಯುಲರ್ ಆಗಿ ನೋಡ್ತೀವಿ. ಒಂದ್ಸತಿ ಇವಳು ಖುಷಿ ಇರುತ್ತೆ, 2-3 ಸತಿ ನೋಡ್ತೀವಿ. ಎಲ್ಲರೂ ಇವ್ರ ಚಾನಲ್ ನಾವು ವಾಚ್ ಮಾಡಿದ್ದೀವಿ. ಸಂಗೀತ ಚಾನಲ್ ಸೋ ಮಚ್ ವೆರಿ ಡೌನ್ ಟು ಥ್ಯಾಂಕ್ ಯು. ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಾನಿನ್ನೂ ತಿಂಡಿ ತಿಂದಿರಲಿಲ್ಲ. ಖುಷಿಮಾಗಿ ಇಡ್ಲಿ ತೊಗೊಂಡಿದ್ದೆ, ನನಗೆ ಬಿಸಿಬೇಳೆ ಬಾತ್ ತೊಗೊಂಡಿದ್ದೆ ಸಾಕು ಅಂತ. ಸೊ ಆನಿಯನ್ ದೋಸೆ ತೊಗೊಂಡಿದ್ರು. ಅವರು ಪಾಪ ನಮ್ಮ ಜೊತೆ ಮಾತಾಡ್ಕೊಂಡೇ ನಿಂತ್ಕೊಂಡ್ಬಿಟ್ರು. ಮಾತಾಡ್ತಾ ಹಾಗೇ ತಿಂಡಿ ತಿಂತಾಯಿದ್ದೆ. ಖುಷಿಮಾ ಅಂತೂ ತಿಂಡಿ ತಿನ್ನೋಕ್ಕೆ ಹೋಗಲಿಲ್ಲ. ಅವಳಿಗೆ ಏನಾಗ್ಬಿಟ್ಟಿತ್ತು ಅಂತಂದರೆ ಬಾಯಿನಲ್ಲೆಲ್ಲ ಹುಣ್ಣು ಆ ಥರ ಆಗಿಬಿಟ್ಟಿತ್ತು. ಅವಳು ಅದಕ್ಕೇನೆ ತಿಂತಾನೇ ಇರಲಿಲ್ಲ. ನಾನು ಎಷ್ಟು ಟ್ರೈ ಮಾಡಿದೆ. ಫಸ್ಟ್ ಒಂದು ಸ್ಪೂನ್ ತಿಂದ್ಲಷ್ಟೇ, ಅದಾದಮೇಲೆ ತಿನ್ನಲೇ ಇಲ್ಲ. ನಾನು ಆದಷ್ಟು ಬಿಸಿಬೇಳೆ ಬಾತ್ ಒಂದು ಸ್ವಲ್ಪನೇ ಕೊಟ್ಟಿದ್ರು. ನಾನು ಆದಷ್ಟು ಟ್ರೈ ಮಾಡಿದೆ ಇಡ್ಲಿನ ತಿನ್ನೋಣ ಅಂತ, ತಿನ್ನೋಕ್ಕಾಗಲಿಲ್ಲ. ಇವ್ರ ಜೊತೆ ಮಾತಾಡ್ತಾ ಅದು ಇಡ್ಲಿ ಮೆತ್ತಗಾಗ್ಬಿಟ್ಟಿತ್ತು. ಸಾಂಬಾರು ಜೊತೆ ಡಿಪ್ ಸಾಂಬಾರು ತೊಗೊಂಡಿದ್ದೆ ನಾನು, ಅದಕ್ಕೆ ಸೊ ಬೇಡ ಅಂತ ಹೇಳ್ಬಿಟ್ಟು ಹಾಗೆ ಇಡ್ಲಿ ಬಿಟ್ಟು ಇನ್ನು ಅವ್ರಿಗೆ ಬಾಯ್ ಹೇಳಿ ಮನೆ ಕಡೆಗೆ ಹೊರಟು ಬಂದ್ವಿ. ಫ್ರೆಂಡ್ಸ್ ಮನೆಗೆ ಬಂದ್ವಿ. ಖುಷಿಮಾ ಮಲ್ಕೊಂಡ್ಲು ಒಂದು ಬರ್ತಾ ಹಾಗೇನೆ. ಸೊ ಮಲಗಿಸ್ತಿದ್ದೀವಿ. ಇನ್ನು ಬರೋಷ್ಟರಲ್ಲಿ ನಗ್ಮಾಗೆ ತಿಂಡಿ ಮಾಡೋದಕ್ಕೆ ಹೇಳಿದೆ. ಚಪಾತಿ ಬೆಂಡೆಕಾಯಿ ಪಲ್ಯ ಸೊ ಮಾಡ್ತಾ ಇದ್ದಾಳೆ. ಇಲ್ಲಿ ಚಪಾತಿ ನಾವು ತಿಂಡಿ ತಿಂದಿದ್ದೀವಿ. ರಕ್ಷಿತ್ ಇದ್ದಾನಲ್ಲ ಅವ್ನಿಗೆ ಬೇಕು, ಅದಕ್ಕೋಸ್ಕರ ನಾವು ಮಾಡೋ ಥರನೇ ಅಕ್ಕ. ನೀನು ಮಾಡೋ ಥರ ಮಾಡಲ ಇಲ್ಲ ನಮ್ಮ ಮನೆಯಲ್ಲಿ ಮಾಡೋ ಥರ ನಾನು ಮಾಡಲ ಅಂದು. ಬೇಡ ನಮ್ಮ ಮನೇಲಿ ಮಾಡೋ ಥರನೇ ಮಾಡು. ಯಾಕೆ ನೋಡಿಲ್ವ ಎಷ್ಟು ತಿಂಗಳಲ್ಲಿ ಅಂದೆ. ನೋಡಿದ್ದೀನಿ ಅಕ್ಕ ಅಂದು. ಹಂಗೆ ಮಾಡವ ಅಂದು ಮಾಡಿದ್ದಾಳೆ. ಚಪಾತಿ ಬೇಯಿಸಿದ್ದಾಳೆ. ಹೀಗೆ ನೋಡ್ತಾ ಇದ್ದಾರೆ ನಮ್ಮ ಯಜಮಾನ್ರು. ಟೊಮೊಟೊ ತಂದೆ ಅಲ್ಲಿ ಬರ್ತಾ. ಇನ್ನೇನು ಆ ಕಡೆ ಏನು ಚಿಕ್ಕಪೇಟಲ್ಲ ಏನ್ರಿ ಅದು, KR ಹತ್ರನ 50 ರೂಪಾಯಿ kg, 100 ರೂಪಾಯಿ ಕೊಟ್ಟು 2 kg ತಂದೆ. ಇನ್ನು ನಾನು ಸ್ವಲ್ಪ ಹಂಗೆ ರೆಸ್ಟ್ ಮಾಡ್ತೀನಿ. ಯಾಕೋ ತಲೆಗೂ ಅಂತೈತೆ. ಬೆಳಿಗ್ಗೆ ಬೇಗ 5:05 ಇದ್ದೆ ನಾನು, ಎಚ್ಚರಾಯಿತು. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಹಂಗೇನೆ ಒಂಚೂರು ರೆಸ್ಟ್ ಮಾಡ್ತೀನಿ. ಮತ್ತೆ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇನ್ನು ಇವತ್ತು ಸಂಡೇ ಆಗಿದ್ದರಿಂದ ಬಂದು ಹೊರಗಡೆ ನಾನು ಬೆಳಗ್ಗೆ ಹೇಳಿದ್ನಲ್ಲ ಇಲ್ಲಿ ಗ್ರೌಂಡು ಕ್ರಿಕೆಟ್ ಆಡೋಕ್ಕೆ ಬರ್ತಾಯಿದ್ರು ಅಂತ. ಅಲ್ಲಿ ಹಳೆ ಫ್ರೆಂಡ್ಸ್ ಎಲ್ಲ ಸಿಗ್ತಾಯಿದ್ದಾರೆ. ಈಗ ಒಂದು 2 ವೀಕ್ಸಿಂದ ಮತ್ತೆ ಕ್ರಿಕೆಟ್ ಆಡಲಿಕ್ಕೆ ಅಂತ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಕ್ರಿಕೆಟ್ ಅಂದರೆ ತುಂಬಾ ಇಷ್ಟ. ಅದು ಫಸ್ಟಿಂದ ನನ್ನ ಮದುವೆ ಹಾಕೋ ಮುಂಚೆಯಿಂದನೂ ಅವರು 18th ಕ್ರಾಸ್ ಅಂದ್ರಲ್ಲ, ಅದು ಆ ರೂಟಲ್ಲಿ ಅವರು ಆ ಗ್ರೌಂಡಲ್ಲಿ ಆಟ ಆಡಿ ಅದೇ ಅಭ್ಯಾಸ. ಸೊ ಹಾಗಿತ್ತು. ಇನ್ನು ನನಗೆ ನಲ್ಲಿಗಳೆಲ್ಲ ಲೀಕ್ ಆಗ್ತಾಯಿತ್ತು ಒಂದು ಸ್ವಲ್ಪ ನೀರು. ಅದನ್ನು ಆನ್ ದ ವೇ ಬರ್ತಾ ಬೆಳಗ್ಗೆನೇ ನಾವು ಅದಕ್ಕೆ ಹಾಕುವಂಥದ್ದು ಏನಂತಾರೆ ಅದು ಮರ್ತೋಗ್ಬಿಡ್ತೀವಿ. ವೀಡಿಯೋ ವಾಯ್ಸ್ ಅವ್ರು ಕೊಡ್ಬೇಕಾದ್ರೆ ಮರ್ತೇ ಹೋಯಿತು. ಸೊ ಅದನ್ನು ತಂದಿದ್ವಿ. ಅದನ್ನು ಪ್ಲಂಬರ್ ಹತ್ರ ಹಾಕ್ಸಿಸ್ತಾ ಇದ್ದೀವಿ. ಇನ್ನು ಖುಷಿಮಾ ಯಾಕೋ ಆಟ ಮಾಡ್ತಾ ಇದ್ಲಲ್ಲ, ಅವ್ರ ಪಪ್ಪ ಬೇಕು ಅಂತ. ಹಾಗೆ ಒಂದು ರೌಂಡ್ ನಾನೇ ತಿರ್ಗಾಡ್ಸ್ಕೊಂಡು ಆಟ ಆಡ್ಸ್ಕೊಂಡು ಬಂದುಬಿಡೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಿದ್ದೆ ಮಾಡೋಕ್ಕೆ ಆಗ್ತಿರಲಿಲ್ಲ. ಇವತ್ತೆಲ್ಲ ನಿದ್ದೆ ಮಾಡಬೇಕು ಅಂತ ಎಷ್ಟು ಟ್ರೈ ಮಾಡಿದ್ರು ನಿದ್ದೆ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಯಾಕಂದ್ರೆ ಅವಳು ಮಲಗಿರುವಾಗ ನನಗೆ ನಿದ್ದೆ ಬಂದಿರಲಿಲ್ಲ, ನನಗೆ ನಿದ್ದೆ ಬಂದಾಗ ಅವಳು ನಿದ್ದೆ ಮಾಡಿ ಎದ್ಬಿಟ್ಟಿರ್ತಿದ್ವಿ. ಈ ಥರ ಆಗ್ತಾಯಿತ್ತು. ಸರಿ ಅಂದ್ಬಿಟ್ಟು ಇವಾಗ ಹೊರಗಡೆ ಬಂದ್ವಿ. ಹಾಗೆ ಸೂಪರ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ಒಂಚೂರು ತರಕಾರಿ ಏನು ಬೇಕು ಅದನ್ನು ಹಾಗೆ ತೊಗೊಂಡು, ಹಾಲು ಇರಲಿಲ್ಲ ಅದನ್ನು ತೊಗೊಂಡೆಲ್ಲ, ಬಾಳೆಹಣ್ಣು ಅದೆಲ್ಲ ತೊಗೊಂಡು ಬಂದೆ. ಅವಳಿಗೊಂದು ಲಾಲಿಪಾಪ್ ಕೊಟ್ಟಿದ್ದೀನಿ. ಸುಮ್ಮನೆ ಆರಾಮಾಗಿದ್ಲು. ಇನ್ನು ಇಲ್ಲ ನಮ್ಮ ಅಪಾರ್ಟ್ಮೆಂಟ್ ಆಂಪಿ ಥಿಯೇಟ್ರ್ ಹತ್ರ ಅಷ್ಟು ಸ್ಟಾಲ್ಸ್ಗಳೆಲ್ಲ ಹಾಕಿದ್ರು. ಹಾಗೆ ನೋಡ್ತಾ ಇದ್ದೆ, ಇಷ್ಟ ಆಗ್ತಿತ್ತು ತಿನ್ನಬೇಕು ಅಂತ ಹೇಳಿ. ಅದೇನೇನೋ ಇದು ಮತ್ತು ಡ್ರೆಸ್ಗಳು ಕೂಡ ಹಾಕಿದ್ರು, ಒಂದಷ್ಟು ಕುರ್ತೀಸ್ ಎಲ್ಲ ನೋಡಿದೆ. ನನ್ನ ಜೊತೆ ಯಾರು ಇದ್ದರೆ ಇದೆಲ್ಲ ತೊಗೊಳಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಇನ್ನು ಖುಷಿ ಕರ್ಕೊಂಡು ಬಂದಿದ್ದಲ್ಲ, ಒಬ್ಬಳೇ ಇದ್ನಲ್ಲ, ಅದಕ್ಕೆ ಸುಮ್ಮನೆ ಬಂದುಬಿಟ್ಟೆ. ಫ್ರೆಂಡ್ಸ್ ಇವಾಗ ಹೊರಗಡೆ ವಾಕ್ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ ಖುಷಿನ. ಅಲ್ಲಿ ಬೊಟ್ಟಿತ್ತು, ಅಷ್ಟು ಬೇಗ ಹೊಡೆದೆ. ಇವತ್ತೆಲ್ಲ ನಾನು ರೆಸ್ಟ್ ಮಾಡ್ಬೇಕು ಅಂದ್ಕೊಂಡು ರೆಸ್ಟೇ ಮಾಡೋಕ್ಕಿಲ್ಲ. ನನ್ನ ಮುಖ ಅದಕ್ಕೆ ಡಲ್ ಆಗಿದೆ ಫುಲ್ಲು. ನಿದ್ದೆ ಮಾಡೋಕ್ಕೆ ಆಗಿಲ್ಲ ನನಗೆ. ಆವಾಗ ನಿದ್ದೆ ಮಾಡೋಣ ಅಂತಂದರೆ ಮನೆ ಒರೆಸ್ಕೊಳ್ಳೋದು, ಕಸ ಗುಡಿಸೋದು ಹಿಂಗೆ ಆಗ್ತಾಯಿತ್ತು. ಮಧ್ಯಾಹ್ನ ಅವಳಿಗೆ ಊಟ ಮಾಡಿಸೋಣ ಅಂದ್ಕೊಂಡು ಇನ್ನು ಅವಳು ನಿದ್ದೆ ಮುಗಿಸ್ಬಿಟ್ಟಿದ್ಲು. ಇನ್ನು ನನಗೆ ನಿದ್ದೆ ಮಾಡೋಕ್ಕೆ ಬಿಡಲಿಲ್ಲ. ಸರಿ ಅಂದ್ಬಿಟ್ಟು ಇವಾಗ ಸಂಜೆ ಕರ್ಕೊಂಡೋಗಿ ಬಂದೆ. ನಿದ್ದೆ ಹಂಗೆ ಕಣ್ಣಲ್ಲೇ ಕೂತೈತೆ. ಬೊಟ್ಟಿಟ್ಕೊಂಡಿದ್ದೆ, ಏನಕ್ಕೋ ಹಿಂಗೆ ಅಂದೆ, ಅಳಿಸೋಗ್ಬಿಡ್ತು, ಬಿದ್ದೋಗ್ಬಿಡ್ತು. ಇವಾಗ ಬಂದು ಹೋಗಿ ಒಂದಷ್ಟು ತರಕಾರಿ ಆಮೇಲೆ ಟೀ ಪೌಡರ್ ಎಲ್ಲ ಖಾಲಿಯಾಗಿತ್ತು. ಪಪ್ಪಾಯ ಮತ್ತು ಹಾಲು ಇದೆಲ್ಲನೂ ಹಾಗೆ ಸೂಪರ್ ಮಾರ್ಕೆಟಿಂದ ತಂದೆ. ಅಲ್ಲೇ ಮುಸ್ಕಿನ ಜೋಳನೂ ಕೂಡ ತಂದೆ. ನನಗೆ ಮುಸ್ಕಿನ ಜೋಳ ಅಂದರೆ
ತುಂಬಾ ಇಷ್ಟ. ಹಸಿದು ಹಿಂಗೆ ಬಿಡಿಸ್ಕೊಂಡು ತಿನ್ನೋದು, ಅದಕ್ಕೋಸ್ಕರ ತಗೊಂಡು ಬಂದೆ ತಿನ್ನಬೇಕು. ಮ್ಯಾಂಗೋ ಇದೆ, ಬನಾನಾ ಇದೆ, ಪಪ್ಪಾಯ ತಂದೆ ಇವಾಗ. ಹಿಂಗೆ ಕಾಫಿ ಮಾಡಬೇಕು. ಕಾಫಿ ಮಾಡಿದ ಯಾರು ಮಾಡಿಕೊಡ್ತಾರೆ ನೋಡಬೇಕು. ಕಾಫಿನೇ ಇಲ್ಲ, ಟೀ ಪೌಡರ್ ಖಾಲಿ ಇರುತ್ತೆ, ಅದಕ್ಕೆ ಟೀ ಪೌಡರ್ ತಂದಿದ್ದೀನಿ, ನೋಡಬೇಕು. ಸೊ ಬ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಅಡುಗೆನೂ ಅಷ್ಟೇ ಏನು ಮಾಡಲೇ ಇಲ್ಲ. ಇದ್ದಿದ್ದರಲ್ಲೇ ಬೆಂಡೆಕಾಯಿ ಚಪಾತಿ ಮಾಡಿದ್ರಲ್ಲ ಅಲ್ಲಲ್ಲೇ. ಕಾಫಿ ಮಾಡ್ತೀರಾ ಒಂಚೂರು? ಸೋಮ್ ಕಾಫಿ, ಟೀ, ಕಾಫಿ ಎಂತ ಮಾಡ್ತೀರಾ? ನೀವು ಮಾಡ್ತೀರಾ? ನಿಮ್ಗೆ ಆಟ ಆಡೋಕೆ ಕಳ್ಸಿದೀನಿ ತಾನೆ. ಇವಾಗ ನನ್ನ ಮಗಳವರು ತಿರ್ಗಾಡ್ಸ್ಕೊಂಡ್ ಬಂದಿದ್ದೀನಿ. ಫುಲ್ ಎಲ್ಲ ಸುತ್ತಾಡ್ಕೊಂಡು ಗೊಂಬೆ ಇಸ್ಕೊಂಡು ಶೌರಿ ಮನೇಲಿ ಇದ್ದಿದ್ನ. ಮನೆಗೆ ಹೋಗಿರ್ಲಿಲ್ಲ, ಅಲ್ಲೇ ಬಾಲ್ಕನಿ ತಿಸ್ಕೊಂಡು. ನಿನ್ ಮನೆಗೆ ಹೋದ್ರೆ ಮತ್ತೆ ಟೈಮ್ ಆಗೋಗುತ್ತೆ ಅಂತ, ಅದಕ್ಕೆ ಸರಿ ಅಂದ್ಬಿಟ್ಟು ಲಾಸ್ಟ್ ಟೈಮ್ ಯಾರು ಶೌರ್ಯನ ಬರ್ತಡೇ ದಿನ ಖುಷಿ ಈ ಒಂದು ಡಾಲ್ ಮತ್ತೆ ಬಾಲ್ ಎರಡೂ ಬಿಟ್ಟು ಬಂದಿದ್ಲು. ಅದು ಹಂಗೆ ಅವ್ರ ಮನೆ ಬಾಲ್ಕನಿಂದ ನಂಗೆ ಕ್ಯಾಚಕ್ಕೆ ಅಂತ ಹೇಳಿ ಈಸ್ಕೊಂಡು, ಅಲ್ಲೇ ಇದೆ ನೋಡಿ ಬಾಲ್, ಖುಷಿಮಾಲ್, ಅದು ಈಸ್ಕೊಂಡು ಈ ಕಡೆಗೆ ಬಂದೆ. ಹ್ಯಾಂಪಿ ಥಿಯೇಟ್ರ್ ಹತ್ರ ಸ್ಟಾಲ್ಸ್ ಹಾಕಿದ್ದಾರೆ, ಸ್ಟಾಲ್ಸ್ ಹ್ಯಾಂಪಿ ಥಿಯೇಟ್ರ್ ಹತ್ರ. ಅಲ್ಲೂ ಹೋದೆ. ನಾನು ಕ್ಯಾಮ್ರಾ ಫೋನ್ ತಗೊಂಡು ಹೋಗಿರ್ಲಿಲ್ಲ. ಕ್ಯಾಮ್ರಾ ಫೋನ್ ಚುರುಮುರಿ ಮಾಡ್ತಿದ್ರು, ಚೆನ್ನಾಗಿತ್ತು. ಹಪ್ಳ, ಚುರುಮುರಿ, ಸಮೋಸ ಅದೇನೇನೋ ಮಾಡ್ತಾ ಇದ್ರು. ಹಂಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಸರಿ ಅಂತ ಅನ್ಕೊಂಡು ಬಂದೆ. ಇವಾಗ ಯಜಮಾನ್ರು ಕಾಫಿ ಮಾಡ್ಕೊಡ್ತಾರಂತೆ ಅಲ್ಲಿ. ಹೌದಾ? ಮಾಡ್ಕೊಡ್ತಾರೆ. ಕಾಫಿ ಮಾಡ್ತೀರಾ, ಟೀ ಮಾಡ್ತೀರಾ? ಕಾಫಿ, ಟೀ. ನನ್ನ ಮಗಳು ಅಲ್ಲಿ ಒಂದು ಅಲ್ಲಿ ಸೂಪರ್ ಮಾರ್ಕೆಟಲ್ಲಿ ಲಾಲಿಪಾಪ್ ಬೇಕಂದ್ಲು, ಕೊಡಿಸ್ದೆ. ಚಾಕಿ ಅಂದ್ಲು, ಅದಾದ್ರೆ ಕೈಯಲ್ಲಿ ಹಿಂಗೆ ಇಟ್ಕೊಂಡು ಚಿಪ್ಕತಾಳೆ, ಇಲ್ಲ ಅಂತಂದ್ರೆ ಕಷ್ಟ, ಅದಕ್ಕೆ ಅದನ್ನೇ ಕೊಡಿಸ್ದೆ. ಅದೇ ತಗೊಳ್ಳಿ, ದೊಡ್ಡದೇ ತಗೊಳ್ಳಿ, ಅದೇ ಸಾಕು. ಇವಾಗಲೂ ಚಪಾತಿ ಇದೆ, ಸಾಂಬಾರಿದೆ, ಎಲ್ಲ ಇದೆ. ನೋಡಬೇಕು ಏನು ಮಾಡೋಣ ಅಂತ. ಇಲ್ಲ ಅಂತಂದರೆ ಏನು ಮಾಡಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಬೆಳಗ್ಗೆಗಾದ್ರೂ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಓಕೆನಾ? ನನ್ನ ಮುಖ ಒಂಥರ ಡಲ್ಲಾಗಿರೋದಕ್ಕೆ ಏನು ಮಾತಾಡೋಕ್ಕೂ ಇಂಟ್ರೆಸ್ಟೇ ಅನಿಸ್ತಲ್ಲ ಅಂತ. ಸೊ ರೆಸ್ಟ್ ಮಾಡ್ತೀನಿ ಇವಾಗ ಸದ್ಯಕ್ಕೆ. ಅದಕ್ಕೆ ಇವತ್ತು ವೀಡಿಯೋನೂ ಹಾಕಿಲ್ಲ, ಎಡಿಟಿಂಗು ಮಾಡಿಲ್ಲ, ವೀಡಿಯೋನೂ ಹಾಕಿಲ್ಲ. ಸಂಡೇ ಅಲ್ವಾ ಇವತ್ತು, ಸೊ ಆದ್ದರಿಂದ. ಸೊ ಇವಾಗ ಆಟ ಆಡೋಕ್ಕೆ ಹೋಗಿದ್ರು ಮಲ್ಲೇಶ್ವರಂಗೆ. ಗ್ರೌಂಡ್ ಅಲ್ಲಿ ಬೆಳಗ್ಗೆ ತೋರಿಸಿದ್ನಲ್ಲ, ಅಲ್ಲಿ ಗ್ರೌಂಡ್ಗೆ ಹೋಗಿದ್ದು. ಸೇಮ್ ಸಲ್ಕಾಮರಮ್ಮ ದೇವಸ್ಥಾನದ ಹತ್ರ ಇಲ್ವಾ? ಏನು ಯಾವುದು 8th ಕ್ರಾಸಾ ಗ್ರೌಂಡ್? ಅದು 18th ಕ್ರಾಸ್, ಸಾರಿ 8th ಕ್ರಾಸು ಶಾಪಿಂಗ್ ಸ್ಟ್ರೀಟ್ ಇರೋದು. 18th ಕ್ರಾಸ್ ಅಲ್ಲಿಗೆ ಹೋಗಿ ಅಂದರೆ ಸೊ ಓಕೆ. ಮತ್ತೆ ಅಂದರೆ ಬೆಳಗ್ಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಓಕೆನಾ? ಇನ್ನೇನಿದ್ರು ಬೆಳಗ್ಗೆನೆ ನಿದ್ದೆ ಮಾಡಿ ಇದ್ಮೇಲೆ ನಾನು ಫ್ರೆಶ್ ಅಪ್ ಆಗೋದು, ನನ್ನ ಮೈಂಡು ಫ್ರೆಶ್ ಆಗೋದು. ಅದಕ್ಕೋಸ್ಕರ ಸೋಮ್ ಇದ್ದಿದ್ರೆ ಮಲ್ಕೊಂಡು ಬಿಡ್ತಾ ಇದ್ದೆ. ಇವಳು ಸೋಮ್ ಹತ್ರ ಕೊಟ್ಬಿಟ್ಟು, ಸೋಮ್ ಕೂಡ ಇಲ್ಲ. 3 ಗಂಟೆಗೆ ಹೋದವ್ರು, ಇವಾಗ 7:15 ಬಂದವ್ರು, 7 ಗಂಟೆಗೆ ಬಂದವ್ರೆ. ಮಗಳು ಕರ್ಕೊಂಡು ಹೋಗಕ್ಕೆ ಅವ್ರಿಗೆ ಟೈಮ್ ಸಿಗುತ್ತಾ ಇಲ್ಲ ಅಂತ ನಾನೇ ಕರ್ಕೊಂಡು ಹೋಗೋಳು, ವಾಕ್ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ. ಪರವಾಗಿಲ್ಲ, ಸ್ವಲ್ಪ ಒಂಚೂರು ಅಳೋದು ಕಮ್ಮಿ ಮಾಡಿದಾಳೆ. ನೋಡ್ಬೇಕು, ಏನೇ ಆದ್ರೂ ಒಂದು ಅಂತರ ಹಾಕ್ಸಿದ್ಮೇಲೆ ಒಂದು 2 ದಿನ 3 ದಿನ ಬೇಕು ಏನೋ ಸರಿ ಹೋಗೋಕ್ಕೆ, ರಿಕವರ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ನೋಡೋಣ, ಇನ್ನೊಂದು 2 ದಿನ ಆದಮೇಲೆ ಹೇಳ್ತೀನಿ ರಿಸಲ್ಟ್ ಹೇಗಿದೆ ಅಂತ. ಮತ್ತು ಇದಾಗಿತ್ತು ಇವತ್ತಿನ ವ್ಲಾಗ್. ಎಣ್ಣೆ ಅಂಗಡಿಗೆ ಹೋಗಿ ಬಂದಿದ್ದು ಸಂಡೇ ವ್ಲಾಗ್ ಇದಾಗಿತ್ತು. ಇವತ್ತಿನ ದಿನ ನಾನ್ ವೆಜ್ ಮಾಡಬಾರ್ದು ಅಂತ ಹೇಳಿದ್ರು, ಆದ್ದರಿಂದ ನಾನ್ ವೆಜ್ ಮಾಡಲಿಲ್ಲ. ಅಂದರೆ ಅಂತರ ಕಟ್ಸಿದ್ದು ಒಂದು 2 ದಿನ 3 ದಿನ ಮಾಡಬಾರ್ದು ಅಂದರು. ಅದರಿಂದ ಇವತ್ತು ಸಂಡೇ ಆದ್ರೂ ನಾನ್ ವೆಜ್ ಮಾಡಲಿಲ್ಲ. ಸಂಡೇ ಅನ್ನೋ ಥರ ಫೀಲೇ ಆಗ್ತಿಲ್ಲ, ನಾನ್ ವೆಜ್ ಮಾಡಲಿಲ್ಲ ಅಂತಂದರೆ ಅವತ್ತಿಂದ ಸಂಡೇ ಅಂತ ಅನ್ಸೋದೇ ಇಲ್ಲ. ಹೀಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಮತ್ತು ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ಸಿಗ್ತೀನಿ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.